ನೋಡೋಣ. ಮಂಗನ ಕಾಯಿಲೆಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಎರಡನೇ ಬಲಿಯಾಗಿದೆ. ಕಾಯಿಲೆಯಿಂದ ಬಳಲ್ತಾ ಇದ್ದಂಥ ತೀರ್ಥಹಳ್ಳಿ ತಾಲೂಕು ಕೋಡಂದೂರು ಸಮೀಪದ ದತ್ತರಾಜಪುರ ಗ್ರಾಮದ ರಚಿತ್ ಎಂಬ 8 ವರ್ಷದ ಬಾಲಕ ಈ ಮಂಗನ ಕಾಯಿಲೆಗೆ ಬಲಿಯಾಗಿದ್ದಾನೆ. ಕಳೆದ 15 ದಿನಗಳ ಹಿಂದೆ ರಚಿತ್ ಮತ್ತು ಆತನ ಸಹೋದರಿಗೆ ಜ್ವರ ಕಾಣಿಸ್ಕೊಂಡಿತ್ತು. ಇಬ್ಬರನ್ನು ತೀರ್ಥಹಳ್ಳಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಇಬ್ಬರನ್ನು ಸಹ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಸಹೋದರಿಗೆ ಮೊದಲು KFT ಪಾಸಿಟಿವ್ ಬಂದಿದೆ, ಆದರೆ ರಜತ್ಗೆ ನಾರ್ಮಲ್ ಅಂತ ವರದಿ ಬಂದಿತ್ತು. ನಂತರ ಮತ್ತೊಮ್ಮೆ ಪರೀಕ್ಷೆ ಮಾಡಿದಾಗ ರಜತ್ಗೆ KFT ಪಾಸಿಟಿವ್ ಅಂತ ವರದಿ ಬಂದಿದೆ. ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅಲ್ಲಿ ಚೇತರಿಸಿಕೊಂಡಂತ ಸಹೋದರಿಯನ್ನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಗಿತ್ತು. ಆದರೆ ಗಂಭೀರ ಸ್ಥಿತಿಯಲ್ಲಿದ್ದ ರಜತ್ ಚಿಕಿತ್ಸೆ ಫಲಿಸದೆ ರಾತ್ರಿ 8:30 ವೇಳೆಗೆ ಆಸ್ಪತ್ರೆಯಲ್ಲೇ ಮೃತಪಟ್ಟಿದ್ದಾನೆ. ಕಳೆದ 7-8 ದಶಕದಿಂದ ಮಲೆನಾಡಿಗರನ್ನ ಕಾಡ್ತಾ ಇರ್ತಕ್ಕಂಥ ಕಾಯಿಲೆ ಇದು ಮಂಗನ ಕಾಯಿಲೆ. ಮಲೆನಾಡಿನ ಗ್ರಾಮಗಳಲ್ಲಿ ಮಂಗನ ಕಾಯಿಲೆ ಜನರನ್ನ ಎಷ್ಟು ಆತಂಕದಿಂದ ಜನರಿದ್ದಾರೆ ಅಂತಂದ್ರೆ ಮಂಗನ ಕಾಯಿಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಡಿಗೆ ಹೋಗೋದಕ್ಕೂ ಸಹ ಜನ ಯೋಚನೆ ಮಾಡೋ ಸ್ಥಿತಿಲಿದೆ. ಈಗ ತೀರ್ಥಹಳ್ಳಿ ತಾಲೂಕಿನಲ್ಲಿ ಮಂಗನ ಕಾಯಿಲೆಗೆ ಮತ್ತೊಂದು ಬಲಿಯಾಗಿದೆ. ತೀರ್ಥಹಳ್ಳಿ ತಾಲೂಕು ಕೋಡಂದೂರು ಸಮೀಪದ ದತ್ತರಾಜಪುರ ಗ್ರಾಮದ ರಚಿತ್ 8 ವರ್ಷದ ಬಾಲಕ KFTಗೆ ಬಲಿಯಾಗಿದ್ದಾನೆ. ಇವನಿಗೆ ಹಾಗೂ ಇವನ ಸಹೋದರಿಗೆ ಜ್ವರ ಬಂದಿತ್ತು ಅಂತ ಆಸ್ಪತ್ರೆಗೆ ಕರೆದುಕೊಂಡೋದಾಗ ತೀರ್ಥಹಳ್ಳಿಗೆ ಸಹೋದರಿಗೆ ಪಾಸಿಟಿವ್ ಅಂತ ಬಂದಿತ್ತು, ರಚಿತ್ಗೆ ನಾರ್ಮಲ್ ಅಂತ ಇತ್ತು. ಆದರೆ ಮತ್ತೊಮ್ಮೆ ಪರೀಕ್ಷೆ ಮಾಡಿದಾಗ ರಚಿತ್ಗೂ ಸಹ KFT ಪಾಸಿಟಿವ್ ಇದೆ ಅಂತ ಗೊತ್ತಾಯಿತು. ಇಬ್ಬರನ್ನು ಹೆಚ್ಚಿನ ಚಿಕಿತ್ಸೆಗೆ ಮಣಿಪಾಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಯಿತು. ಅಲ್ಲಿ ಸಹೋದರಿ ಚಿಕಿತ್ಸೆಯಿಂದ ಗುಣಮುಖರಾದರು, ಡಿಸ್ಚಾರ್ಜ್ ಮಾಡಿ ಮನೆ ಕರ್ಕೊಂಡ್ಬಂದಿದ್ದಾರೆ. ಆದರೆ ರಚಿತ್ ಮಂಗನ ಕಾಯಿಲೆಗೆ ತನ್ನ ಜೀವವನ್ನೇ ಕೊಡಬೇಕಾದಂಥ ಪರಿಸ್ಥಿತಿ ಬಂತು.